ಬೆಳಗಾವಿಯಿಂದ ರವೀಂದ್ರ ಅಂತ ಕರೆ ಮಾಡ್ತಿದ್ದಾರೆ. ರವೀಂದ್ರ ನಮಸ್ತೆ, ತಮ್ಮ ಸಮಸ್ಯೆ ಏನು ಹೇಳಿ? ಸರ್ ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? ಚಲೋ ಐತ್ರಿ. ಅದಕ್ರಿ ಈಗ ಡಾಕ್ಟರ್ ತಿಂಗಳ ಮಂತ್ಲಿ ಬರೋಬ್ಬರ ಆಗ್ತದ್ರಿ ಅವ್ರ. ಮತ್ತೆ ಅವ್ರ ಸ್ಪೇನ್ ಅಂತೇಳಿ 100 mg ಕೊಟ್ಟಿದ್ರಿ. ಅಲ್ಲ, ಈಗ ಏನ್ ಮಕ್ಳಾಗಿಲ್ವಾ ಇನ್ನು? ಹ್ಞೂನ್ರಿ, ಆಗಿಲ್ರಿ. ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 8ನೇ ವರ್ಷ. 8 ವರ್ಷ ಆಯ್ತಾ? ನಿಮ್ದು ವೀರ್ಯ ಪರೀಕ್ಷೆ ಮಾಡಿಸಿದಿರಾ? ಹೌದ್ರಿ. ಏನಂತ ಬಂದಿದೆ? ಇಟಿ ಅಂತ ಬಂದಿದ್ರಿ. ಇಟಿ ಅಲ್ಲ, ವೀರ್ಯ ಪರೀಕ್ಷೆನಲ್ಲಿ ರಿಪೋರ್ಟ್ ಏನಂತ ಬಂದಿದೆ? ಇಟಿ ಅಂತ. ಹೌದ್ರಿ. ನಾರ್ಮಲ್ ಇದೆ ಬಿಡಿ. ನಿಮ್ಮ ಮಡದಿಯವ್ರದ್ದು ಪರೀಕ್ಷೆಗಳಾಗಿದೆಯಾ? ಅವ್ರದ್ದು ಏನಂತ ಬಂದಿದೆ ರಿಪೋರ್ಟ್ಗಳು? ಎಲ್ಲ ನಾರ್ಮಲ್ ಅಂತ ಬಂದಿದ್ರಿ. ಹಾಗಾದ್ರೆ ಎಲ್ಲ ನಾರ್ಮಲ್ ಇದ್ರೆ ಕೃತಕ ಗರ್ಭಧಾರಣೆ ಮಾಡಿಸ್ಕೊಂಬಿಡಿ. ನಿಮ್ದೇ ವೀರ್ಯ ತೆಗೆದು ಅವ್ರಿಗೆ ಇಂಜೆಕ್ಟ್ ಮಾಡಿಸ್ಬಿಡಿ. ಎಷ್ಟು ಸಾರಿ ಮಾಡಿಸಿದ್ರಿ? 6 ಸರ್ತಿ ಮಾಡಿಸಿದ್ರಿ. 6 ಸಾರಿ ಮಾಡಿಸಿದ್ರು ಮಕ್ಳಾಗಿಲ್ವಾ? ಹ್ಞೂನ್ರಿ. ಹಾಗಾದ್ರೆ ಟೆಸ್ಟ್ ಬೇಬಿ ಮಾಡಿಸ್ಬಿಡಿ, IVF. ಹೌದೇನ್ರಿ? ಅದೇ ಲಾಸ್ಟ್ ರೆಸಾರ್ಟ್. ಎಷ್ಟು ಮಟ್ಟ ಬರ್ಬೋದ್ರಿ ಸರ್? IVF ಮಾಡಿಸ್ಬಿಡಿ, ಟೆಸ್ಟ್ ಬೇಬಿ ಮಾಡಿಸ್ಕೊಂಡ್ಬಿಡಿ. ಹೌದ್ರಿ. ಎಷ್ಟು ಮಟ್ಟ ಬರ್ಬೋದ್ರಿ ಖರ್ಚು? ಖರ್ಚು ಅದು ಯಾವ ಕೇಂದ್ರಗಳ ಮೇಲೆ ಡಿಪೆಂಡ್ ಆಗ್ತದೆ. ಸುಮಾರು 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಆಗ್ತದೆ ಒಂದು ಅಟೆಂಪ್ಟ್ಗೆ. ಅದು ಒಂದೇ ಅಟೆಂಪ್ಟ್ ಅಲ್ಲಿ IVF ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ 2-3 ಸಾರಿ ಮಾಡ್ಲೂ ಬೇಕಾಗಬಹುದು. ಹಾಗಾಗಿ ನಿಮ್ಗೆ ಒಂದು 3 ಸಾರಿ ಮಾಡಿದ್ರೆ ಒಂದು 3 ರಿಂದ 6 ಲಕ್ಷ ರೂಪಾಯಿ ಖರ್ಚಾಗೋ ಸಾಧ್ಯತೆ ಇದೆ. ಅಂದ್ರೆ ಯಾವ್ಯಾವ ಬೇರೆ ಬೇರೆ ಕೇಂದ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದರಗಳು ಇರ್ತದೆ. ನೀವು ಯಾವ ಕೃತಕ ಗರ್ಭಧಾರಣ ಕೇಂದ್ರಕ್ಕೆ ಹೋಗ್ತೀರಿ ಅಲ್ಲಿ ರೇಟನ್ನು ಕೇಳಿದ್ರೆ ಒಳ್ಳೇದು. ಓಕೆ ರವೀಂದ್ರ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ.